ಹಾಯ್ ನಮಸ್ಕಾರ ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯ ಬೇಕಲ್ ಫೋರ್ಟ್ ನೋಡ್ಕೊಂಬರೋಣ. ಆಗಿನ ಕಾಲದಲ್ಲಿ ನಿರ್ಮಾಣವಾಗಿರುವ ಈ ಕೋಟೆಯನ್ನು ಕೆಳದಿಯ ಹಿರಿಯ ವೆಂಕಟಪ್ಪ ನಾಯಕ ಕಟ್ಟಲು ಪ್ರಾರಂಭಿಸುತ್ತಾನೆ. ನಂತರ 1650ರಲ್ಲಿ ಶಿವಪ್ಪ ನಾಯಕನು ಈ ಕೋಟೆಯನ್ನು ಪೂರ್ಣಗೊಳಿಸುತ್ತಾನೆ. 40 ಎಕರೆಗಳಷ್ಟು ಹರಡಿರುವ ಈ ಕೋಟೆಯು ಹಲವಾರು ವಿಶೇಷಗಳನ್ನು ಹೊಂದಿದೆ. ಬನ್ನಿ ನೋಡ್ಕೊಂಬರೋಣ. ಈ ಕೋಟೆಯ ಬಾಗಿಲಲ್ಲಿ ಮುಖ್ಯ ಪ್ರಾಣ ಹನುಮಾನ್ ದೇವಸ್ಥಾನ ಇದೆ ಹಾಗೂ ಟಿಪ್ಪು ಸುಲ್ತಾನ್ ನಿರ್ಮಿಸಿರುವ ಹಳೆಯ ಮಸೀದಿ ಕೂಡ ಇದೆ. ಕೋಟೆಯ ಎಂಟ್ರಿ ಫೀಸ್ ಒಬ್ಬರಿಗೆ 25 ರೂಪಾಯಿ. ಟಿಕೆಟ್ ಕೌಂಟರ್ ಕೋಟೆಯ ಮುಂಭಾಗ ಇದೆ. ಆಗಿನ ಕಾಲದಲ್ಲಿ ರಕ್ಷಣೆಗಾಗಿ ನಿರ್ಮಿಸಿದ್ದ ಈ ಕೋಟೆಯು ಕೇರಳದ ಅತಿ ದೊಡ್ಡ ಕೋಟೆಯಾಗಿದೆ. ಕೆಳದಿಯ ಶಿವಪ್ಪ ನಾಯಕ ನಿರ್ಮಿಸಿರುವ ಕಾಸರಗೋಡಿನ ಬೇಕಲ್ ಕೋಟೆ ಇದೆ ನೋಡಿ. ಮುನ್ನೂರು ವರ್ಷಗಳಷ್ಟು ಹಳೆಯದಾದ ಈ ಕೋಟೆಯಲ್ಲಿ ನೀರಿನ ಟ್ಯಾಂಕರ್, ಮದ್ದುಗುಂಡುಗಳನ್ನು ಇರಿಸುವ ಮ್ಯಾಗಜಿನ್ ಹಾಗೂ ವೀಕ್ಷಣಾ ಗೋಪುರಗಳನ್ನು ನೋಡಬಹುದು. ವೀಕ್ಷಣಾ ಗೋಪುರದಿಂದ ಪಳ್ಳಿಕೆರೆ, ಬೇಕಲ್, ಕೋಟಿಕುಳಂ, ಉದುಮ ಮತ್ತು ಮುಂತಾದ ಪಟ್ಟಣಗಳನ್ನು ನೋಡಬಹುದು. ಈ ವೀಕ್ಷಣಾ ಗೋಪುರಗಳಿಂದ ಸುತ್ತಮುತ್ತಲಿನ ಅರೇಬಿಯನ್ ಸಮುದ್ರ ಮತ್ತು ಕಡಲ ತೀರಗಳನ್ನು ನೋಡಬಹುದು. ಆಗಿನ ಕಾಲದಲ್ಲಿ ಈ ವೀಕ್ಷಣಾ ಗೋಪುರಗಳು ಶತ್ರುಗಳ ಸಣ್ಣ ಸಣ್ಣ ಚಲನಗಳನ್ನು ಪತ್ತೆ ಹಚ್ಚಲು ಸಹಾಯ ಮಾಡುತ್ತಿತ್ತು. ಈ ಕೋಟೆಯ ಗೋಡೆಯಲ್ಲಿ ಕಿಂಡಿಗಳು ಹಾಗೂ ಸಮುದ್ರಕ್ಕೆ ಹೋಗುವ ಸುರಂಗ ಮಾರ್ಗಗಳು ಸಹ ಇವೆ. ಈ ಕೋಟೆಯ ಮೇಲಿನ ಕಿಂಡಿಗಳು ದೂರದ ಬಿಂದುಗಳನ್ನು ಗುರಿಯಾಗಿಸಲು ಸಹಾಯ ಮಾಡುತ್ತಿತ್ತು ಹಾಗೂ ಕೆಳಗಿನ ಕಿಂಡಿಗಳು ಶತ್ರುಗಳನ್ನು ಹೊಡೆದಾಕಲು ಅನುಕೂಲವಾಗಿತ್ತು. ಬೇಕಲ್ ಕೋಟೆಯು ಭಾರತದ ಇತರ ಕೋಟೆಗಳಂತೆ ಯಾವುದೇ ಆಡಳಿತ ಕೇಂದ್ರವಾಗಿರಲಿಲ್ಲ. ಯಾಕೆಂದರೆ ಕೋಟೆಯೊಳಗೆ ಯಾವುದೇ ಅರಮನೆ, ಮಹಲು ಮತ್ತು ಇತರ ಕಟ್ಟಡಗಳು ಕಾಣುವುದಿಲ್ಲ. ಈ ಕೋಟೆಯನ್ನು ರಕ್ಷಣೆಗಾಗಿ ಮಾತ್ರ ನಿರ್ಮಿಸಲಾಗಿತ್ತು. ಪುರಾತನದ ರಾಜವಂಶದ ಆಡಳಿತಗಾರರಿಂದ ಕಟ್ಟಲಾದ ಈ ಕೋಟೆಯನ್ನು ಕೊಳತಿರಿಗಳು ವಶಪಡಿಸಿಕೊಳ್ಳುತ್ತಾರೆ ಹಾಗೂ ಬೇಕಲ್ ಪಟ್ಟಣವು ಪ್ರಮುಖ ಬಂದರು ಪಟ್ಟಣವಾಗುತ್ತದೆ. ಅದೇ ಸಮಯದಲ್ಲಿ ಪೋರ್ಚುಗೀಸ್ ಮತ್ತು ಇತರ ಯುರೋಪಿಯನ್ ದೇಶಗಳೊಂದಿಗೆ ಕಡಲ ವ್ಯಾಪಾರಗಳು ಹೆಚ್ಚಾಗುತ್ತದೆ. ನಂತರ ಬೇಕಲ್ ಪಟ್ಟಣವು ವಿಜಯನಗರ ಸಾಮ್ರಾಜ್ಯದ ಪ್ರಮುಖ ಪಟ್ಟಣವಾಗುತ್ತದೆ. ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ 16ನೇ ಶತಮಾನದಲ್ಲಿ ಇಕ್ಕೇರಿ ನಾಯಕರು ಈ ಜಾಗವನ್ನು ವಶಪಡಿಸಿಕೊಳ್ಳುತ್ತಾರೆ. ನಂತರ ಬೇಕಲ್ ಕೋಟೆಯನ್ನು ಪುನರ್ನಿರ್ಮಿಸುತ್ತಾರೆ. 1763ರಲ್ಲಿ ಹೈದರ್ ಅಲಿಯು ಈ ಕೋಟೆಯನ್ನು ವಶಪಡಿಸಿಕೊಳ್ಳುತ್ತಾನೆ. ಹೈದರ್ ಅಲಿಯ ನಂತರ ಟಿಪ್ಪು ಸುಲ್ತಾನನು ಈ ಕೋಟೆಯನ್ನು ಆಳುತ್ತಾನೆ. 1799ರಲ್ಲಿ ಟಿಪ್ಪುವಿನ ಮರಣದ ನಂತರ ಕೊನೆಯದಾಗಿ ಈ ಕೋಟೆಯು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಸೇರುತ್ತದೆ. ಬೇಕಲ್ ಕೋಟೆಯು ಹಲವಾರು ಯುದ್ಧಗಳಿಗೆ ಸಾಕ್ಷಿಯಾಗಿದೆ. ವಿವಿಧ ಆಕಾರದಲ್ಲಿರುವ ಈ ಕೋಟೆಯನ್ನು ಲ್ಯಾಟರೈಟ್ ಕಲ್ಲಿನಿಂದ ನಿರ್ಮಿಸಲಾಗಿದೆ ಮತ್ತು ಈ ಕೋಟೆಯು 15 ಭದ್ರಕೋಟೆಗಳನ್ನು ಹೊಂದಿದೆ. ಈ ಕೋಟೆಯನ್ನು ಸಮುದ್ರದ ಮೇಲೆ ನಿರ್ಮಿಸಿದ್ದಾರೆ ಎಂದು ತೋರಿಸುತ್ತದೆ. ಯಾಕೆಂದರೆ ಈ ಕೋಟೆಯ ಮುಕ್ಕಾಲು ಭಾಗ ಸಮುದ್ರದ ತುದಿಯಲ್ಲೇ ಇದೆ ಹಾಗೂ ಸಮುದ್ರದ ಅಲೆಗಳು ನಿರಂತರವಾಗಿ ಈ ಕೋಟೆಯನ್ನು ಹೊಡೆಯುತ್ತವೆ. ಭಾರತವು 1992ರಲ್ಲಿ ಬೇಕಲ್ ಕೋಟೆಯನ್ನು ವಿಶೇಷ ಪ್ರವಾಸೋದ್ಯಮ ಎಂದು ಘೋಷಿಸುತ್ತದೆ. ನಂತರ ಈ ಕೋಟೆಯು ವಿಶೇಷ ತಾಣವಾಗಿ ಬದಲಾಯಿತು. ಈ ಕೋಟೆಯನ್ನು ಚಲನಚಿತ್ರಗಳಲ್ಲೂ ಸಹ ಚಿತ್ರಿಸಲಾಗಿದೆ. ತಮಿಳಿನ ಬಾಂಬೆ ಚಿತ್ರದ ಉಯಿರೆ ಉಯಿರೆ ಮತ್ತು ಮಲಯಾಳಂ ಮಧುರ ನೊಂಬರ ಕಟ್ಟು ಚಿತ್ರದ ದ್ವಾದಶಿಯಲ್ ಹಾಡಲ್ಲಿ ನೋಡಬಹುದು. ಬೇಕಲದಲ್ಲಿ ಬೇಕಲ್ ಅಂತಾರಾಷ್ಟ್ರೀಯ ಬೀಚ್ ಫೆಸ್ಟಿವಲ್ ಅನ್ನು ಆಯೋಜಿಸಲಾಗುತ್ತದೆ. ಪ್ರತಿ ವರ್ಷ ಡಿಸೆಂಬರ್ ಕೊನೆಯ ತಿಂಗಳಲ್ಲಿ 10 ದಿನಗಳ ಕಾಲ ಈ ಫೆಸ್ಟಿವಲ್ ನಡೆಯುತ್ತದೆ. ಪ್ರವಾಸೋದ್ಯಮ ಅಭಿವೃದ್ಧಿಗಾಗಿ ಬೇಕಲ್ ಬೀಚ್ ಫೆಸ್ಟಿವಲ್ ಅನ್ನು ಆಯೋಜಿಸಲಾಗುತ್ತದೆ. ಇದಾಗಿತ್ತು ಬೇಕಲ್ ಕೋಟೆಯ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.